ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಅಗೇನ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೆನೆ ಎಲ್ಲ ಏನೂ ಮಾಡೋಕ್ಕಾಗಲಿಲ್ಲ. ವ್ಲಾಗ್ ಚೆಂದ ಕಾಣ್ತಾ ಇದ್ದೀನಾ? ಓಕೆ, ಡಾರ್ಕ್ ಇರೋದಕ್ಕೆ ಹಿಂದೆಗಡೆ ನಾನು ವೈಟಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ? ಓಕೆ ಫೈನ್. ಯಪ್ಪ, ಇವಾಗ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಇವಾಗ ಕಪ್ಪು ಕಾಣ್ತಾ ಇದ್ದೀನಿ ಅಲ್ವಾ? ಇಟ್ಸ್ ಓಕೆ, ದಿಸ್ ಈಸ್ ಮೈ ಕಲರ್, ದಿಸ್ ಈಸ್ ಮೀ. ಇವಾಗ ಸ್ವಲ್ಪ ಓರೆಗಾಡ್ತಾ ಇದ್ದೀನಲ್ಲ, ಏನಕ್ಕೆ ಅಂದರೆ ಇವಾಗ ತಾನೇ ಜಿಮ್ಮಿಂದ ಬಂದಿದ್ದೀನಿ. ಜಿಮ್ಮಿಂದ ಬರ್ತಾ ಫ್ಲೋ ಆ ಥರ ಇರುತ್ತೆ, ಫುಲ್ ಜೋಶಾಗಿರುತ್ತೆ. ಹೋಗೋಗಿ ಸ್ವಲ್ಪ ಹಂಗಿರುತ್ತೆ. ಜಿಮ್ಮಿಂದ ಬಂದಮೇಲೆ ಫುಲ್ ಜೋಶಲ್ಲಿರ್ತೀನಿ, ಎಷ್ಟು ಪೀಕಲ್ಲಿರುತ್ತೆ ನನ್ನ ಜೋಶ್. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿಂದು. ಆ್ಯಂಡ್ ಇವತ್ತು ನಾಳೆ ವ್ಲಾಗ್ ಮಾಡೋಣ ಅಂತ, ಇವತ್ತಿಂದು ನಾಳೆದು ಒಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನೇನು ಕೆಲಸ ಅಂತ ನೋಡೋಣ. ಇವತ್ತು ಬಟ್ಟೆ ಪ್ಯಾಕ್ ಮಾಡಬೇಕು ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಹಸ್ಬೆಂಡ್ಗೆ ಕಾಟನ್ ಬಾಕ್ಸ್ಗಳು ಸಿಗಲಿಲ್ವಂತೆ. ಸೊ ನಾನು ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ತೊಗೊಂಡು ಬಂದರೆ ಪ್ಯಾಕ್ ಮಾಡೋದು. ಸೊ ಲೆಟ್ಸ್ ಗೋ. ಹೋಗ್ತಾಯಿದ್ದೀನಿ ಬಟ್ಟೆ ಹಾಕೋಕ್ಕೆ ಹಾಕೋಕ್ಕೆ. ಇಲ್ಲಿ ವಿಡಿಯೋ ಮಾಡ್ತಾಯಿದ್ರೆ ಲಿಯೋ ಹಿಂಗಿಂದ ಬಂದು ಹಿಂಗೆ ಪಟ್ ಅಂತ ಜಂಪ್ ಮಾಡ್ಕೊಂಡು ಹೊಟ್ಟೋದ. ಅಲ್ಲಿದ್ದಾನೆ ಲಿಯೋ ಕಮ್ ಬೇಬಿ, ಓ ಬೇಬಿ ಕಮ್, ಲಿಯೋ ಕಮ್. ಇಡಿಯಟ್ ನೋಡಿ, ಒದ್ದಾಡ್ತಾವನೆ, ಖುಷಿ ಅವನಿಗೆ ಆಚೆ ಬಿಟ್ಟರೆ. ಬೆಳಗ್ಗೆ ಬಿಡಲಿಲ್ಲ, ಅದಕ್ಕೆ ಕಡೆಯಿಂದ ಹೋಗ್ಬೇಕು. ಇನ್ನೊಬ್ಬ ಅವ್ರ ಅಣ್ಣ ಹೆಂಗೆ ಮಲಗಿತಾನೋ ತೋರಿಸ್ತೀನಿ. ಈ ಥರ ಅಡುಗೆ ಮನೆಯಲ್ಲಿ ಬೆಳಗ್ಗಿಂದ 4 hours ಇಲ್ಲೇ ಮಲಗಿದ್ದಾನೆ ಅಣ್ಣ. ಹಲೋ ಬ್ರೋ, ನಿನ್ನ ತಮ್ಮ ಆಚೆ ಹೋಗಿದ್ದಾನೆ, ಬಾ ಕರ್ಕೊಂಡು ಬರೋಣ. ಬಾರೋ. ಏನಿದ್ದೆ ಇದ್ರ ಮೇಲೆ ನಿಂಗೆ? ಈ ಕಾಟನ್ ಬಾಕ್ಸ್ ಮೇಲೆ, ಈ ಕಾಟನ್ ಬಾಕ್ಸ್ ಒಂದು ಇದ್ಬಿಟ್ರೆ ಸಾಕು ಇವನಿಗೆ. ಅಲ್ಲೇ ಇದ್ಬಿಡ್ತಾನೆ. ಲಿಯೋ ಆಚೆ ಹೋಗಿದ್ದಾನೆ. ಅಲೆಕ್ಸ್, ಲಿಯೋ ಆಚೆ ಹೋಗಿದ್ದಾನೆ. ಅವನೇನು ಸಿಕ್ಬಿಡ್ತಾನೆ, ಬೇಕು ಏನೋ ಸಿಕ್ಕಿದೆ ಅವನಿಗೆ. ಲಿಯೋ, ಅದು ಇದ್ರದ್ದು. ಓಡ್ತಾವನವನು. ಅವನೇನು ಸಿಕ್ಬಿಡ್ತಾನೆ ಬಿಡು. ಇಲ್ಲೇ ಮನೆ ಹತ್ರನೇ ಅರುಣ ಬೊಟಿಕ್ ಅಂತ ಹೇಳಿದೆ, ಅರುಣ ಫ್ಯಾಷನ್ಸ್ ಅಂತ. ಸೊ ಇಲ್ಲಿ ಬಟ್ಟೆ ಕೊಡೋಕ್ಕೆ ಬಂದೆ. ಆ್ಯಂಡ್ ಅರ್ಧ ನನ್ನ ಫ್ರೆಂಡಿಗೆ ಕೊಡಬೇಕು, ಡಿಸೈನರ್ ಬಟ್ಟೆಗಳು. ಅದನ್ನು ಆಮೇಲೆ ಕೊಡೋಣ ಅಂತ ಹೇಳಿ ಅಂದ್ಕೊಂಡೆ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ವೆಯ್ಟ್ ಬಂದು 65.6 ಏನೋಯಿತು. 65 ಇತ್ತು, ಬಟ್ ಇನ್ನೊಂದು 600 ಗ್ರಾಮ್ ಏನಕ್ಕೆ ಜಾಸ್ತಿ ಆಯಿತು ಅಂದರೆ ಮತ್ತೆ ನಾನು ಚೀಟ್ ಮಾಡಿದೆ. ಸೊ ಅದಕ್ಕೆ. ಹಲೋ, ಮತ್ತು ನಾನು ನೆನ್ನೆ ಬೆಳಗ್ಗೆ ಲೈಕ್ ಬಟ್ಟೆ ಹೊಲಿಯೋಕ್ಕೆ ಹೋಗಿತ್ತು. ಅದಾದಮೇಲೆ ನೈಟ್ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಏನೂ ಇರಲಿಲ್ಲ. ಅದು ಊಟ ತಿಂದಿದ್ದು ಮಲ್ಕೊಂಡಿದ್ದಷ್ಟೇ. ಸೊ ನಾನು ಜಿಮ್ಗೆ ಹೆಂಗೆ ರೆಡಿ ಆಗ್ತೀನಿ ಅಂತ, ಏನು ಜಾಸ್ತಿ ಓವರ್ ಮೇಕಪ್ ಮಾಡ್ಕೊಳ್ಳಲ್ಲ, ಬಟ್ ಮೇಕಪ್ ಅಂತಲೇ ಅನಿಸುತ್ತೆ. ಹೆಂಗೆ ಅಂತ ತೋರಿಸ್ತೀನಿ. ಕಾಮನ್ ಇದು ನನ್ನ ಇಷ್ಟ. ನಾನು ಜಿಮ್ಗೆ ಹೋಗ್ತೀನಿ, ಸ್ವೆಟ್ ಬರುತ್ತೆ ಏನೋ, ಬಟ್ ಆದರೂ ನನಗೆ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋದು ಇಷ್ಟ. ಅದು ಯಾವ ಥರ ಅಂತ ಹೇಳಿ ತೋರಿಸ್ತೀನಿ. ಮೇಕಪ್ ಎಲ್ಲ ಸುಮ್ಮನೆ ರೆಡಿಯಾಗಿ ಹೆಂಗೆ ರೆಡಿಯಾಗಿ ಹೋಗ್ತೀನಿ. ಸೊ ರೆಡಿ ಆಗ್ತೀನಿ. ಫಸ್ಟು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಡ್ರೆಸ್ಸು ಬ್ಲ್ಯಾಕ್ ನೆನ್ನೆ ಕೂಡ ಬ್ಲ್ಯಾಕ್ ಹಾಕ್ಕೊಂಡಿದ್ದೆ. ಇವತ್ತು ಚೆನ್ನಾಗಿರುತ್ತೆ, ಜಿಮ್ ವೈಪ್ ಇದು ಒಂದು. ಸೊ ರೆಡಿ ಆಗ್ತೀನಿ, ಏನಂತ ತೋರಿಸ್ತೀನಿ. ಫಸ್ಟ್ ಲಿಪ್ ಬಾಮ್ ಹಾಕ್ಕೊಳ್ತೀನಿ. ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಡ್ರೈ ಲಿಪ್ಸು ಆ್ಯಂಡ್ ಪಿಗ್ಮೆಂಟ್ ಲಿಪ್ಸ್ ಇದ್ರೂ ಕೂಡ ಯೂಸ್ ಆಗುತ್ತೆ. ಇದು ಬಿಟ್ಟು ನೈಟ್ ಲಿಪ್ ಕೇರ್ ಬೇರೆ ಮಾಡ್ತೀನಿ ನಾನು. ಅದರದ್ದು ನೆಕ್ಸ್ಟ್ ಸ್ಕಿನ್ ಕೇರ್ ವಿಡಿಯೋ ಮಾಡ್ತೀನಿ, ಅದರಲ್ಲಿ ತೋರಿಸ್ತೀನಿ. ಡೈಲಿ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ, ಅದರಲ್ಲಿ ಸ್ಕಿನ್ ಕೇರ್, ಹೇರ್ ಕೇರ್, ಲಿಪ್ ಕೇರ್ ಏನಿದೆಯೋ ಅದನ್ನೆಲ್ಲ ಮಾಡ್ತಾ ಇರ್ತೀನಿ ಮೇಲೆ ರೊಟೀನಲ್ಲಿ. ಓಕೆನಾ? ಸೊ ಇವಾಗ ನಾನು ಲಿಪ್ ಬಾಮ್ನ ಹಚ್ಕೋತಾ ಇದ್ದೀನಿ. ಅದು ವಿಷ್ ಕೇರ್ ಸ್ವಲ್ಪ ಪಿಗ್ಮೆಂಟ್ ಚೇಂಜ್ ಮಾಡುತ್ತೆ ಕಲರ್ ಇದು ನಮಗೆ. ಆ್ಯಂಡ್ ನಾನು ಇದನ್ನು ಹಾಗೆ ಇಟ್ಕೊಳ್ಳೋದಿಲ್ಲ, ರಿಮೂವ್ ಮಾಡ್ತೀನಿ, ತೋರಿಸ್ತೀನಿ. ನಿಮಗೆ ಗೊತ್ತಾಗ್ಬೋದು ಎಷ್ಟು ಚೇಂಜ್ ಆಯಿತು ಅಂತ ಹೇಳಿ. ಸಖತ್ತಾಗಿದೆ, ಯೂಸ್ ಮಾಡಿ, ಟ್ರೈ ಮಾಡಿ. ಸೊ ಅದಾದಮೇಲೆ ಅಂಡರ್ ಐ, ಮಾಮೂಲಿ ನಾನು ಸ್ಕಿನ್ ಕೇರ್ ಮಾಡ್ತೀನಿ. ಅಂಡರ್ ಐ ಕ್ರೀಮ್ ಹಾಕ್ಕೊಳ್ತೀನಿ. ನೈಟು ಮಾರ್ನಿಂಗ್ 2 ಟೈಮು ಹಾಕ್ಕೊಳ್ತೀನಿ. ಅದೇನಿಲ್ಲ, 2 ಡ್ರಾಪ್, ಇಲ್ಲೊಂದು. ಇದು ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಕಾಣಿಸುತ್ತೆ ನಂದು ಡಾರ್ಕ್ ಸರ್ಕಲ್ ತುಂಬಾ ಕಮ್ಮಿ ಆಗಿದೆ. ಸೊ ಅದು ಫುಲ್ ಕಣ್ಣಿಗೆ ಸ್ವಲ್ಪ ಅಬ್ಸರ್ವ್ ಆದಮೇಲೆ ಪೂರ್ತಿ ಕಣ್ಣಿಗೆ ಈ ಥರ ಮಾಡ್ತೀನಿ. ಮಾರ್ನಿಂಗ್ ನಾನು ವಿಟಮಿನ್ ಸಿ ಹಾಕ್ಕೊಳ್ತೀನಿ. ಅದು ಮಿನಿಮಲಿಸ್ಟೇ. ಎಲ್ಲ ಪ್ರಾಡಕ್ಟು ಮಿನಿಮಲಿಸ್ಟೇ ನಾನು ಯೂಸ್ ಮಾಡೋದು ವರ್ಷಗಳಿಂದ. ಒಳ್ಳೆ ಇದಿದೆ ನನಗೆ, ಅಂದರೆ ಅಡ್ಜಸ್ಟ್ ಆಗಿದೆ ನನ್ನ ಸ್ಕಿನ್ಗೆ.
ಬೇರೆ ಯಾವುದಾದ್ರೂ ವಿಟಮಿನ್ ಸಿ ಬೇರೆ ಕಂಪನಿದು ಯೂಸ್ ಮಾಡಿದೆ ಅಂದರೆ ಒಂದು 5 ಡ್ರಾಪ್ಸ್ ಹಾಕ್ಕೊಂಡೆ, ಸಾರಿ, ಯೂಸ್ ಮಾಡಿದ್ರೆ ನನಗೆ ಪಿಂಪಲ್ಸ್ ಬಂದ್ಬಿಡುತ್ತೆ ಬೇರೆ ಏನಾದರೂ. ಸೊ ಅದನ್ನು ಈ ಥರ ಡ್ಯಾಪ್. ಜಿಮ್ಗೆ ಹೋಗಿದವಾಗ ಇದೆಲ್ಲ ಬೇಕಾ ಅಂತ ನೀವು ಕೇಳ್ಬೋದು, ಸ್ವೆಟ್ ಆಗ್ಬೋದು ಹೋಗುತ್ತೆ ಅಂತ. ಬಟ್ ಸ್ವೆಟ್ ಆದರೂ ಇದು ಹೋಗೋದಿಲ್ಲ. ನಮ್ಮ ಸ್ಟಾರ್ಟಿಂಗ್ ಫೇಸ್ ವಾಶ್ ಮಾಡಿದ್ದೆ, ಪೋರ್ಸ್ ಎಲ್ಲ ಓಪನ್ ಆಗಿರುತ್ತಲ್ಲ, ಸೊ ಓಪನ್ ಆಗಿರೋ ಪೋರ್ಸ್ಗೆ ನಾವು ಇದನ್ನು ಹಾಕಿದಾಗ ಅದು ಅಬ್ಸರ್ವ್ ಆಗುತ್ತೆ, ನಾವು ಒರೆಸಿದ್ರೂ ಅದು ಹೋಗೋದಿಲ್ಲ. ಸೊ ಇನ್ನು ಒಂದು 10 hours ನಮ್ಮ ಸ್ಕಿನ್ನಲ್ಲಿ ಇದ್ದಿದ್ದೇ ಇರುತ್ತೆ. ನಾವು ಫೇಸ್ ವಾಶ್ ಮಾಡಿದಾಗ ಮಾತ್ರನೇ ಹೋಗೋದು ಅಷ್ಟೇ. ಸೊ ಅದರಿಂದ ಸ್ವೆಟ್ ಆದರೆ ತೊಂದರೆ ಏನೂ ಇಲ್ಲ. ನನಗೆ ಜಾಸ್ತಿ ಸ್ವೆಟ್ ಆಗ್ತಿರುತ್ತೆ, ಆದರೂ ಹೋಗಲ್ಲ. ಸ್ವೆಟ್ ಆಗದೆ ಇರೋರ್ಗಂತೂ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಜಿಮ್ಗೆ ಹೋಗ್ತಾ ಸ್ಕಿನ್ ಕೇರ್ ಯೂಸ್ ಮಾಡ್ಬೋದು. ಅದನ್ನು ಈ ಥರ ಫುಲ್ ಕತ್ತಿಗೆ, ಹಿಯರ್ಸ್ಗೆ, ಉಳಿದಿತ್ತು ಕೈಗೆ ಈ ಥರ ಮಾಡಿಕೊಳ್ತೀವಿ. ತುಂಬ ರಬ್ ಮಾಡಬಾರ್ದು, ಜಸ್ಟ್ ಹಾಕೋ ಸುಮ್ಮನೆ ಸ್ಕಿನ್ ಮೇಲೆ ಒಂಚೂರು ಎಲ್ಲ ಕಡೆ ಅಬ್ಸರ್ವ್ ಆಗೋವರೆಗೂ ಮಾಡ್ಕೋಬೇಕಷ್ಟೆ. ಪಿಗ್ಮೆಂಟೇಷನ್ ಕಡಿಮೆ ಮಾಡುತ್ತೆ, ವೈಟಮಿನ್ ಸಿ ಸ್ಕಿನ್ ಬ್ರೈಟ್ನೆಸ್ ಕೊಡುತ್ತೆ, ಏನದು ಡಾರ್ಕ್ ಸ್ಪಾಟ್ಸ್, ಪಿಂಪಲ್ ಮಾರ್ಕ್ಸ್ ಇದೆಲ್ಲ ಕಡಿಮೆ ಮಾಡುತ್ತೆ. ಹಂಗೆ ಕೈ ಕೂಡ ಪ್ರಾಡಕ್ಟ್ ವೇಸ್ಟ್ ಮಾಡಿ, ಹಿಯರ್ಗೆ, ಕತ್ತಿಗೆ, ಕೈಗೆ. ಮಾಯ್ಶ್ಚರೈಸರ್ ಜೆಲ್, ಇದು ತುಂಬ ಡ್ರೈ ಇರೋ ಸ್ಕಿನ್ಗೆ ಅಷ್ಟು ಯೂಸ್ ಆಗಲ್ಲ, ಬಟ್ ಕಾಂಬಿನೇಷನ್ ಸ್ಕಿನ್ ಆ್ಯಂಡ್ ಆಯಿಲಿ ಸ್ಕಿನ್ಗೆ ಇದು ಪರ್ಫೆಕ್ಟ್ ಮಾಯ್ಶ್ಚರೈಸರ್. ಸೊ ನಾನು ಇದು 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, ನನಗೆ ಇದು ಓಕೆ. ಮೇಕಪ್ ಮಾಡುವಾಗ ಕೂಡ ನಾನು ಇದೇ ಯೂಸ್ ಮಾಡೋದು, ನಾನು ತುಂಬ ಆಯಿಲಿ ಆಗಿಬಿಡುತ್ತೆ ಬೇಗ ಸ್ಕಿನ್. ಆಮೇಲೆ ಸನ್ಸ್ಕ್ರೀನ್ 50+++++, ಯಾವುದೇ ಆಗಲಿ ಸನ್ಸ್ಕ್ರೀನ್ನ 50++ ಯೂಸ್ ಮಾಡಿ, ಇಲ್ಲಾಂತಂದರೆ ಟ್ಯಾನ್ ಆಗೇ ಆಗ್ತೀವಿ. ಇದು ಯೂಸ್ ಮಾಡಿದ್ರೂ ಆಬ್ವಿಯಸ್ಲಿ ಆಗ್ತೀವಿ, ಸ್ವಲ್ಪ ತಡೆಯುತ್ತೆ. ಸ್ವಲ್ಪ ಜಾಸ್ತಿನೇ ಸನ್ಸ್ಕ್ರೀನ್ ಹಾಕ್ಕೋತೀನಿ. ಸ್ವೆಟ್ ಆಗ್ತೀವೋ ಬಿಡ್ತೀವೋ, ನೀರಲ್ಲಿ ಹೋಗ್ತೀವೋ ಬಿಡ್ತೀವೋ, ಬಿಸಿಲಲ್ಲಿ ಹೋಗ್ತೀವೋ ಬಿಡ್ತೀವೋ, ಸನ್ಸ್ಕ್ರೀನ್ ಮಸ್ಟ್ ಬೇಕೇ ಬೇಕಾಗುತ್ತೆ. ಹೊರಗಂತೂ ಹೋದಾಗ ನಾನು ಫುಲ್ ಜಾಸ್ತಿ ಹಾಕ್ಕೊಳ್ತೀನಿ. ಸುಮ್ಮನೆ ಯಾಕೆ ತೊಂದರೆ, ಟ್ಯಾನ್ ಮೊದಲೇ ನಂದು ಬೇಗ ಟ್ಯಾನ್ ಆಗುತ್ತೆ. ಸೂರ್ಯನ ಕಿರಣಗಳು ನನ್ನ ಸ್ಕಿನ್ ಬೇಗ ಎಳೆಯುತ್ತೆ, ಅಟ್ರಾಕ್ಟ್ ಮಾಡುತ್ತೆ, ಬೇಗ ಟ್ಯಾನ್ ವೈಟ್ ಕಾಸ್ಟ್ ಎಲ್ಲ ಬಿಡೋದಿಲ್ಲ. ತುಂಬ ಚೆನ್ನಾಗಿದೆ ಆ್ಯಂಡ್ ಸ್ವಲ್ಪ ಗ್ಲೋ ಬರುತ್ತೆ ಇದನ್ನು ಹಾಕಿದ್ದೆ, ಪಳಪಳ ಹೊಳೆಯುತ್ತೆ. ಜಿಮ್ಗೆ ಹೋಗ್ಬೇಕು ಅಂದರೆ ಇಷ್ಟೆಲ್ಲ ರೆಡಿ ಆಗೋಗ್ತೀನಿ. ಇವಾಗ ನಿಮ್ಗೆ ತೋರಿಸ್ತಾ ಇರೋದಕ್ಕೆ, ಇಲ್ಲಾಂದರೆ 5 minutesಲ್ಲಿ ಪಟ್ ಅಂತ ರೆಡಿ ಆಗ್ಬಿಡ್ತೀನಿ. ನಾನು ಮೇಕಪ್ ಇಲ್ಲದೆ ಕೂಡ ವೀಡಿಯೋಸ್ ಮಾಡಿದ್ದೀನಿ, ಮೇಕಪ್ ಇದ್ದು ಕೂಡ ಮಾಡ್ತೀನಿ. ನಾನು ವಿತೌಟ್ ಮೇಕಪ್ ಕೂಡ ತೋರಿಸ್ತೀನಿ ನನ್ನ ಸ್ಕಿನ್ನ, ವಿತ್ ಮೇಕಪ್ ಕೂಡ ತೋರಿಸ್ತೀನಿ, ವಿತ್ ಫಿಲ್ಟರ್ ಕೂಡ ತೋರಿಸ್ತೀನಿ, ವಿತೌಟ್ ಫಿಲ್ಟರ್ ಕೂಡ. ಸೊ ಇದು ನಮ್ಮನ್ನು ಆಕ್ಸೆಪ್ಟ್ ಮಾಡಬೇಕು ನಾವು, ಓಕೆನಾ. ಸೊ ಈಗ ಕಾಜಲ್ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಕಾಜಲ್ ಇರಲೇಬೇಕು, ಎಲ್ಲಾದರೂ ಆಚೆ ಹೋಗ್ಕೊಂಡ್ರೆ ನಾನು ಕಾಜಲ್ ಹಾಕ್ಕೊಂಡೆ ಹಾಕ್ಕೋತೀನಿ. ಅದಕ್ಕೆ ಇಷ್ಟೇ ಲೈಟಾಗಿ ಐ ಶ್ಯಾಡೋ ಆಬ್ವಿಯಸ್ಲಿ ಹಾಕ್ತೀನಿ, ಬಟ್ ಹಾಕ್ದಂಗೆ ಇರೋದಿಲ್ಲ, ಯಾರಿಗೂ ಕಾಣಿಸಲ್ಲ, ಹಾಕ್ತೀನಿ ಹಾಕ್ದಂಗೆ ಇರಲ್ಲ. ಇದನ್ನೇ ನಾನು ಐ ಶ್ಯಾಡೋ ಪ್ಲಸ್ ಬ್ಲಷ್ ಆಗಿ ಯೂಸ್ ಮಾಡ್ತೀನಿ. ಅದು ಹೆಂಗೆ ಅಂತ ತೋರಿಸ್ತೀನಿ. ಕಾಣೋದಿಲ್ಲ ಬಟ್ ಕಾಣಿಸುತ್ತೆ ಹಾಗೆ, ಬಿಕಾಸ್ ಕಣ್ಣಿನ ಮೇಲೆ ಡಾರ್ಕ್ ಸರ್ಕಲ್ ಇದೆಯಲ್ಲ ಅದಕ್ಕೆ. ಇಷ್ಟೇ ನೋಡಿ, ಹಾಕ್ದಂಗೆ ಕಾಣಿಸ್ತೀಯಾ, ಬಟ್ ಆದರೂ ಚೆನ್ನಾಗಿ ಕಾಣ್ತಿದೆ ಕಣ್ಣು. ಹಿಂಗೆ ನಾವು ಇದನ್ನೆಲ್ಲ ಫುಲ್ ಹಿಂಗೆ ಮಾಡಿಬಿಟ್ಟು ಎಲ್ಲ ಕಲರ್ಸು ಮಿಕ್ಸ್ ಮಾಡಿ ಕೈ ಮೇಲೆ ಒಂಚೂರು ಮಾಡ್ಕೊಂಡು ಡೈಲಿ ಇದನ್ನು ಮಾಡ್ಕೊಳ್ತೀನಿ ಅನ್ಕೋಬೋದು, ಬಟ್ ಡೈಲಿ ಮಾಡ್ಕೊಳ್ತೀನಿ. ನೋ ಮೇಕಪ್ ಲುಕ್ ಇದು, ಸುಮ್ಮನೆ ಜಸ್ಟ್ ಯಾರಿಗೂ ಗೊತ್ತಾಗಲ್ಲ. ಸಿ ಬ್ಲಷ್ ಇದ್ದಂಗೆ ಕಾಣಿಸುತ್ತಾ, ಆದರೆ ಏನೋ ಒಂಚೂರು ಚಾಮ್ ಕಾಣಿಸುತ್ತೆ, ಸ್ವಲ್ಪ ಗ್ಲೋ ಆಗಿ ಚೆನ್ನಾಗಿ ಕಾಣುತ್ತೆ. ಬ್ಲಷ್ ಹಾಕ್ದಂಗೆ ಕಾಣ್ತಿದ್ದೀನ, ಐ ಶ್ಯಾಡೋ ಹಾಕ್ದಂಗೆ ಕಾಣ್ತಿದ್ದೀನ ಇಲ್ಲ ಅಲ್ವಾ, ಬಟ್ ಹಾಕಿದ್ದೀನಿ ಅಷ್ಟೇ, ಮುಗಿತು. ಲಿಪ್ ಬಾಮ್ ಹಾಕಿದ್ದೀನಲ್ಲ, ಅದ್ರ ಮೇಲೆ ಲಿಪ್ಸ್ಟಿಕ್ ಹಾಕಿದ್ರೆ ಕಾಣಲ್ಲ. ಲಿಪ್ಸ್ಟಿಕ್ ಮಸ್ಟ್ ಬೇಕೇ ಬೇಕು ನನಗೆ. ಲಿಪ್ ಲೈನರ್ ಹಾಕೋತೀನಿ, ಹಿಂಗಂದರೆ ಮಾಮೂಲಿ ಹಾಕ್ಬಿಡತ್ತೆ. 1 minute ಹನಿ, 1 minute ಅಷ್ಟೇ. ಅದಾದಮೇಲೆ ಇದು ನ್ಯೂಡ್ ಕಲರು, ಏನೂ ಇಲ್ಲ, ನಮ್ಮ ಲಿಪ್ ಯಾವ ಕಲರ್ ಇದೆಯೋ ಅದೇ ಕಲರ್ ಇರುತ್ತೆ ಅಷ್ಟೇ. ಇಷ್ಟೇ ಮೇಕಪ್ ನಾನು ಜಿಮ್ಗೆ ಹೋಗುವಾಗ. ಸ್ಕಿನ್ ಕೇರ್ ಆಬ್ವಿಯಸ್ಲಿ, ಸ್ಕಿನ್ ಕೇರ್ ಮೇಲೆ ನಾನೇನು ಯೂಸ್ ಮಾಡಿಲ್ಲ. ಬ್ಲಷ್ ಹಾಕಿದ್ದೀನಿ ಆ್ಯಂಡ್ ಲಿಪ್ಸ್ಟಿಕ್ ಹಾಕಿದ್ದೀನಿ, ಸ್ವಲ್ಪ ಐ ಶ್ಯಾಡೋ ಹಾಕಿದ್ದೀನಿ, ಕಾಜಲ್ ಹಾಕಿದ್ದೀನಿ. ನೋ ಮೇಕಪ್ ಲುಕ್. ಇಷ್ಟೇ ಜಿಮ್ಗೆ ಹೋಗುವಾಗ ನಾನು ರೆಡಿ ಆಗ್ತದೆ. ಹೆಂಗೆ ಕಾಣ್ತಾ ಇದ್ದೀನಿ
ಓಕೆ ಬಾಯ್. ಜಿಮ್ಮಲ್ಲಿ ಸಿಗ್ತೀನಿ. ಆ್ಯಂಡ್ ಜಿಮ್ಮಲ್ಲಿ ಕೂಡ ಇವತ್ತು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಯಾವಾಗಲೂ ಅಂದ್ಕೊಳ್ತೀನಿ, ಬಟ್ ಜಿಮ್ಮಲ್ಲಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಇವತ್ತು ಟ್ರೈ ಮಾಡ್ತೀನಿ. ಜಿಮ್ಮಲ್ಲಿ ಸಿಗ್ತೀನಿ. ಓ, ಹಿಂಗೆ ರೆಡಿ ಆಗಿದ್ದು ನಾನು. ನೋ ಮೇಕಪ್ ಲುಕ್. ಮೇಕಪ್ ಇಲ್ಲ, ಬಟ್ ಮೇಕಪ್ ಮಾಡ್ದಂಗೆ ಅನ್ನಿಸ್ತಿಲ್ಲ. ಅದನ್ನು ಸುಮ್ಮನೆ ಡಿಫೈನ್ ಮಾಡ್ಕೊಂಡಿದ್ದು. ಕಾಜಲ್ ಆ್ಯಂಡ್ ಲಿಪ್ಸ್ಟಿಕ್. ಹೆಂಗೆ ಕಾಣ್ತಾ ಇದ್ದೀನಿ? ಜಿಮ್ಗೆ ಹೋಗ್ತಾ ಇದ್ದೀನಿ ಇವಾಗ. ನಾನು ಜಿಮ್ಮಿಗೆ ಬಂದಿದ್ದೆ ಫಸ್ಟ್ ನಾನು ಮಾಡೋದೇ ಪ್ರೀ ವರ್ಕೌಟ್ ತೊಗೊಂಡು ಇಲ್ಲಿ ಗ್ಲಾಸ್ ಮಿರರ್ಸ್ ಇರುತ್ತಲ್ಲ, ಸೊ ಇಲ್ಲಿಗೆ ಬಂದು ಆರಾಮಾಗಿ ನೆಮ್ಮದಿಯಾಗಿ ಕುಡಿದ್ಬಿಟ್ಟು ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಜಿಮ್ಮಿಗೆ ಬಂದಿದ್ದೆ, ನಂದು ನಮ್ರತದು ಮಾತು ಮಾತಾಡ್ತಾ ಇರ್ತೀವಿ ಆ್ಯಂಡ್ ನಗ್ತಾ ಇರ್ತೀವಿ. 2 hours ಟೈಮ್ ಅದು ಹೆಂಗೆ ಹೋಗುತ್ತೋ ಏನೋ ಗೊತ್ತಾಗಲ್ಲ. ಬಟ್ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ವರ್ಕೌಟ್ ಮಾಡೋದು ಮಾತ್ರ ನಮ್ರತ ಜೊತೆ. ಇವತ್ತು ಬ್ಯಾಕ್ ವರ್ಕೌಟ್ ಆಗಿತ್ತು, ಸೊ ಅದಕ್ಕೆ ಫಸ್ಟೇ ಪುಲಪ್ ಮಾಡಿದೆ. ಪುಲಪ್ ನನ್ನ ಬಾಡಿ ವೆಯ್ಟಲ್ಲಿ ಇನ್ನೂ ನನಗೆ ಬರಲ್ಲ, ಸೊ ಅದಕ್ಕೆ ವೆಯ್ಟ್ ಹಾಕ್ಕೊಂಡು ಪುಲಪ್ಸ್ ಮಾಡಿದೆ. ಅದಾದಮೇಲೆ ಲ್ಯಾಟ್ ಪುಲ್ ಡೌನ್ಸು. ಫಸ್ಟೇ ನಾನು ಲ್ಯಾಟ್ ಪುಲ್ ಡೌನ್ಸ್ ಮಾಡ್ತೀನಿ, ಬಿಕಾಸ್ ಅದರಲ್ಲಿ ಮ್ಯಾಕ್ಸಿಮಮ್ ವೆಯ್ಟ್ ಹಾಕ್ಕೊಂಡು ಮಾಡ್ಬೋದು. ಲ್ಯಾಟ್ ಪುಲ್ ಡೌನ್ಸ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದಾದಮೇಲೆ ಸಿಂಗಲ್ ಹ್ಯಾಂಡ್ ರೋ ಇದು. ಅದಾದಮೇಲೆ ಕ್ಲೋಸ್ ಗ್ರಿಪ್ ಪುಲ್ ಡೌನ್ ಇದನ್ನು ಅಷ್ಟೇ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ವೆಯ್ಟ್ ಹಾಕ್ಕೊಂಡು ಟ್ರೈ ಮಾಡ್ತೀನಿ. ಅದಾದಮೇಲೆ ಬೆಂಟ್ ಓವರ್ ಕ್ಲೋಸ್ ಗ್ರಿಪ್ ಬೆಂಟ್ ಓವರ್ ರೋಸ್ ಇದು. ಸೊ ಇದು ಕೂಡ ನಾನು ಡೆಡ್ ಲಿಫ್ಟ್ ಮಾಡಬೇಕಾಗಿತ್ತು, ಬಟ್ ಇವತ್ತು ಆಗಲಿಲ್ಲ. ಸ್ಟಾರ್ಟಿಂಗಲ್ಲೇ ಮಾಡಿಬಿಡಬೇಕು, ಇಲ್ಲಾಂತಂದರೆ ಅದು ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ. ಅದಾದಮೇಲೆ ಒಂದು 5 ವೇರಿಯೇಷನ್ನು ಬ್ಯಾಕ್ಗೆ ಮುಗಿಸ್ಕೊಂಡು ಆಮೇಲೆ ಬೈಸೆಪ್ಗೆ ಬಂದೆ. ಬೈಸೆಪ್ಗೆ ನಾನು ಬೈಸೆಪ್ ಕರ್ಲ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಪರ್ಫೆಕ್ಟಾಗಿ ಹೆಸರುಗಳು ನಂಗೆ ಅಷ್ಟು ಗೊತ್ತಾಗಲ್ಲ, ಅಷ್ಟು ನಾನು ಪ್ರೋ ಅಲ್ಲ. ಪ್ರೋ ಆಗೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ, ಅದಕ್ಕೆ ಇನ್ನೂ ತುಂಬ ಟೈಮ್ ಬೇಕು. ಆ್ಯಂಡ್ ನಂದು ಗೋಲ್ ಏನು ಅಂತಂದರೆ ವೆಯ್ಟ್ ಲಾಸು ಫ್ಯಾಟ್ ಲಾಸ್ ಮಾತ್ರನೇ ಅಲ್ಲ, ಸಣ್ಣ ಆಗಬೇಕು ಅಂತ ಮಾತ್ರನೇ ಅಲ್ಲ, ನನ್ನ ಗೋಲು ಇನ್ನೂ ಬೇರೆ ಇದೆ. ಅದಕ್ಕೆ ಆಲ್ಮೋಸ್ಟ್ ಒಂದು 2-3 ಇಯರ್ಸ್ ಹಿಡಿಸ್ಬೋದು, ಇನ್ನೂ ಜಾಸ್ತಿನೇ ಆಗ್ಬೋದು. ಅದಕ್ಕೋಸ್ಕರ ನಾನು ಕಂಪಲ್ಸರಿ ಕನ್ಸಿಸ್ಟೆನ್ಸಿಯಿಂದ ಡಿಸಿಪ್ಲಿನಿಂದ ಜಿಮ್ಗೆ ನಾನು ಬರ್ತೀನಿ ಆ್ಯಂಡ್ ವರ್ಕೌಟ್ ಮಾಡ್ತಾನೆ ಇರ್ತೀನಿ. ನಂದು 6 ಗ್ಲಾಸ್ ಫಿಸಿಕ್ ಅಚೀವ್ ಮಾಡಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಎಷ್ಟು ಟೈಮ್ ಹಿಡಿಸುತ್ತೋ ಗೊತ್ತಿಲ್ಲ. ಆ್ಯಂಡ್ ಫುಲ್ ಮಸ್ಕ್ಯುಲರ್ ಬಾಡಿ ಅಚೀವ್ ಮಾಡಬೇಕು ಅಂತ ಹೇಳಿ. ಮಸ್ಕ್ಯುಲರ್ ಅಂತಂದರೆ ಫುಲ್ ಮಜಲಾಗಿ ಬಾಡಿ ಬಿಲ್ಡರ್ ಥರ ಅಲ್ಲ, ಅದೇ ಬೇರೆ. ಆ್ಯಂಡ್ ಬೈಸೆಪ್ ಮಾಡೋದ್ರಿಂದ ಫ್ಲೆಕ್ಸ್ ಮಾಡಿದ್ರೆ ಮಾತ್ರನೇ ಕಾಣಿಸುತ್ತೆ, ಇಲ್ಲಾಂದರೆ ನಮ್ಮ ಹೆಣ್ಮಕ್ಳಿಗೆ ಅದು ಕಾಣಿಸೋದಿಲ್ಲ. ಸೊ ಆಲ್ಮೋಸ್ಟ್ ವರ್ಕೌಟ್ ಮುಗಿಸ್ಕೊಂಡು ನಾನು ನಮ್ರತಾಗೆ ಪಾಸ್ಪೋರ್ಟ್ದೇನೋ ಸಮಥಿಂಗ್ ಕೆಲಸ ಇತ್ತಂತೆ ಪೋಸ್ಟ್ ಆಫೀಸಲ್ಲಿ. ಸೊ ಅದಕ್ಕೆ ನಾನು ನಮ್ರತ ಬಂದು ಅದು ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ಕೆಫೆಗೆ ಬಂದ್ವಿ. ಕ್ಲೇ ಬಿಸ್ಟ್ರೋ ಅಂತ ಹೇಳ್ಬಿಟ್ಟು ಇಲ್ಲೇ ಬ್ರಿಗೇಡಲ್ಲಿದೆ. ಸೊ ಇಲ್ಲಿ ಲೆಮನ್ ಟೀ ಮತ್ತು ಮೊಮೋಸ್ ಎಲ್ಲ ಚೆನ್ನಾಗಿರುತ್ತೆ. ನಾವು ಇಲ್ಲೂ ಕೂಡ ಜಾಸ್ತಿ ಏನು ತಿಂತಾ ಇಲ್ಲ, ಡಯಟಲ್ಲಿ ಡೈಲಿ ಕ್ಯಾಲ್ರಿ ಕೌಂಟ್ ಇರುತ್ತಲ್ಲ, ಸೊ ಅದ್ರಲ್ಲಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟೇ ಮಧ್ಯಾಹ್ನದ ಲಂಚ್ ಕೂಡ ಆಗೋಯ್ತು. ಆ್ಯಂಡ್ ನಾನು ಓಟ್ಸ್ ಕೂಡ ತೊಗೊಂಡು ಮಾತಾಡಿ ನಾನು ನಮ್ರತ ಬ್ರೇಕ್ಫಾಸ್ಟಿಗೆ ಅಂತ ಬಂದಿದ್ದೀವಿ. ಹಂಗೆ ಊಟ ಕೂಡ ಆಗ್ಬಿಡತ್ತೆ ಅಂತ ಏನೇನು ತಿಂತೀವಂತ ಫುಲ್ ವರ್ಕೌಟ್ ಮಾಡ್ಕೊಂಡು ಬಂದು ಅಲ್ವಾ. ಆ್ಯಂಡ್ ನಾನು ಓಟ್ಸ್ ಕೂಡ ನೈಟ್ ಸೋಕ್ ಮಾಡಿದ್ನಲ್ಲ, ಅದನ್ನು ತೊಗೊಂಡು ಬಂದುಬಿಟ್ಟೆ. ಆಲ್ಮೋಸ್ಟ್ ಈಗ ಟೈಮ್ ಬಂದು ಒಂದು 1 o'clock ಆಗಿದೆ ಅನಿಸುತ್ತೆ. ಸೊ ಆಲ್ಮೋಸ್ಟ್ ಲಂಚ್ ಟೈಮ್ ಕೂಡ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಓಟ್ಸು, ಅದಾದಮೇಲೆ ಒಂದು ಪನ್ನೀರ್ ಪರೋಟ. 1 ಪ್ಲೇಟಲ್ಲಿ 2 ಪೀಸ್ ಬರುತ್ತೆ, 1 ಪರೋಟ ಮಾತ್ರನೇ. ಅದ್ರ ಜೊತೆ ಪನ್ನೀರ್ ಟಿಕ್ಕಾ ಆರ್ಡ್ರ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲದಕ್ಕೂ ಆಯಿಲ್ ಕಡಿಮೆ ಹಾಕೋಕ್ಕೆ ಕೂಡ ಹೇಳಿದ್ವಿ. ಚೆನ್ನಾಗಿತ್ತು, ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿರುತ್ತೆ, ನಾವು ಹೇಳ್ದಂಗೆ ಮಾಡಿಕೊಡ್ತಾರೆ. ಆ್ಯಂಡ್ ಲೆಮನ್ ಟೀ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಆಲ್ಮೋಸ್ಟ್ ನಮ್ಮ ಲಂಚ್ ಮುಗೀತು. ಒಟ್ಟಿಗೆ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಮ್ರತ ಮನೆಗೆ ಹೋದರು, ನಾನು ನನ್ನ ಮನೆಗೆ ಬಂದೆ. ಲಿಕ್ವಿಡ್ ಮಾಡಿದಾಳಂತೆ, ಇದು ಎಕ್ಸ್ಪೆರಿಮೆಂಟ್ ಏನೋ ಮಾಡಿದಾಳಂತೆ ಶ್ರಾವಣಿ. ಹೊಡೆದ್ರೆ ನಾನು ಜೋರಾಗಿ ಹೊಡಿತಾ ಇದ್ದೀನಿ ನೋಡಿ. ಆದರೆ ಇವಾಗ ಇದನ್ನು ಬೆರಳಲ್ಲಿ ಮುಟ್ಟಿದ್ರೆ ಮಾತ್ರ ಲಿಕ್ವಿಡ್ ಥರ ಬರುತ್ತಂತೆ, ಸಾಫ್ಟ್ ಆಗ. ಈ ಪ್ರೆಷರ್ ಕೊಡ್ತೀರಾ? ನಿನ್ನ ಕೈಯಲ್ಲಿ ಸ್ವಲ್ಪ ಎತ್ಕೋ. ಹಾಂ ಹಂಗೆ ಮಾ ಇರು ಬೀಳ್ತೈತೆ. ಏನಕ್ಕಿದು ಸುಮ್ಮನೆ ಸ್ಲೈಮ್ ಥರ, ಆದರೆ ಇದನ್ನ ಗಟ್ಟೆ ಹಿಂಗೆ ಹಿಡ್ಕೊಂಡ್ರೆ ಮಾತ್ರ ಪುಡಿ ಪುಡಿ.
ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತು ಹೋಗ್ಬೇಡಿ. ನೆಕ್ಸ್ಟು ಮನೆ ಶಿಫ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ ಬಾಯ್, ಲವ್ ಯು ಆಲ್.